ಇವತ್ತಿನ ಈ ಪ್ರದರ್ಶನ ಕೇವಲ ರಾಜ್ಯದ ಗಮನ ಸೆಳೆಯತಕ್ಕಂಥ, ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸವನ್ನ ನಾನು ಮತ್ತೆ ಅಶೋಕ್ ಜಿ ಅವರು ಮಾಡ್ತಾ ಇದ್ದೇವೆ. ವಿರೋಧ ಪಕ್ಷದ ನಾಯಕರಾಗಿ ನಮಗೆ ಒಂದಷ್ಟು ಜವಾಬ್ದಾರಿ ಇದೆ. ನಾವು ಯಾವುದೇ ಪ್ರಶ್ನೆ ಮಾಡಿದರೆ ಉತ್ತರ ಸರ್ಕಾರ ಕೊಡಬೇಕು, ಅದು ಕೊಡೋದಿಲ್ಲ ಅವರು. ನಾವು ಉತ್ತರ ಈಗ ಯಾರನ್ನು ಕೇಳಬೇಕು ಅಂತಂದ್ರೆ ಜನರನ್ನು ಕೇಳಬೇಕು ಅಂತ ಆಗಿದೆ. ಇವತ್ತು ಯಾಕೆ ನಾವು ಇಲ್ಲಿ ಸೇರಿದ್ದೇವೆ ಅಂತಂದ್ರೆ, ಮಾನ್ಯ ಶ್ರೀ ದಿವಂಗತ ಕೆಂಗಲ್ ಹನುಮಂತಯ್ಯನವರು ಇದನ್ನು ಕಟ್ಟಿಸುವಾಗ ಒಂದು ದೊಡ್ಡ ವಿಷಯವನ್ನಿಟ್ಟು ಕೆತ್ತನೆ ಮಾಡಿದ್ದಾರೆ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿದ್ದಾರೆ. ಇಲ್ಲಿ ಸರ್ಕಾರ ಬಂದವು ಎಲ್ಲರೂ ಕೂಡ ದೇವರ ರೀತಿಯಲ್ಲಿ ಕೆಲಸ ಮಾಡಬೇಕು. ನಾನು ಈ ಸರ್ಕಾರವನ್ನ ತಮ್ಮ ಮೂಲಕ ಪ್ರಶ್ನೆ ಮಾಡ್ತೇನೆ. ಹೆಣ್ಣು ಮಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥದ್ದು ದೇವರ ಕೆಲಸವಾ? ನಾವು ಹೇಳಿದಂತೆ ನೀವು ನಡ್ಕೊಳ್ಳಿಲ್ಲ ಅಂದ್ರೆ ಲಾರಿ ಹತ್ತಿಸ್ತೇವೆ ಅನ್ನೋದು ದೇವರ ಕೆಲಸವಾ? ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನುಂಗಿದ್ವಿ ಅಂದಿದ್ದಕ್ಕಿಲ್ಲ, 87 ನುಂಗಿರೋದು ಅನ್ನೋದು ಇದು ದೇವರ ಕೆಲಸವಾ? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರಶುರಾಮ್ ಚಲವಾದಿ ಅವರನ್ನ ಈ ಪರಿಸ್ಥಿತಿಗೆ ತಂದು ಅವರು ಸುಯಿಸೈಡ್ ಮಾಡ್ಕೊಂಡ್ರಲ್ಲ, ಅವರು ಪತ್ರ ಇದು ಬರೆದು ಕೂಡ ಇಟ್ಟಿದ್ರು. ಶಾಸಕ ಚೆನ್ನಾರೆಡ್ಡಿ ಅವರು ನನ್ನ ಸಾವಿಗೆ ಕಾರಣ ಅವ್ರ ಮಗ ಕೂಡ ಅಂತ ಹೇಳಿದ್ರು. ಜಾತಿ ನಿಂದನೆ ಕೇಸು ಕೂಡ ಅವರ ಮೇಲೆ ಫೈಲ್ ಆಗಿತ್ತು, ಅದನ್ನು ಕೂಡ ಮುಟ್ಲೇ ಇಲ್ಲ ಅವ್ರನ್ನ ನೀವು. ಇದು ದೇವರ ಕೆಲಸನ? ಬೆಳಗಾವಿಯಲ್ಲಿ ತಹಸೀಲ್ದಾರರು, ಅಲ್ಲಿ ಮಂತ್ರಿ ಅವರ PA ಅವರೆಲ್ಲ ನನಗೆ ತೊಂದರೆ ಕೊಟ್ಟರು ಅನ್ನೋ ಕಾರಣಕ್ಕೆ ಸುಯಿಸೈಡ್ ಮಾಡಿಕೊಂಡ್ರು. ಒಬ್ಬರನ್ನೂ ನೀವು ಅರೆಸ್ಟು ಮಾಡಲಿಲ್ಲ, ಅವ್ರಿಗೆ ನ್ಯಾಯ ಕೊಡಲಿಲ್ಲ. ಇದು ದೇವರ ಕೆಲಸನ? ವಾಲ್ಮೀಕಿ ನಿಗಮದಲ್ಲಿ ಚಂದ್ರಶೇಖರ್ ಅವರು ನನ್ನ ಮೇಲೆ ಇದು ಬರೋದು ಬೇಡ ಅನ್ನೋ ಕಾರಣಕ್ಕೆ ಅದನ್ನು ತಡೆಯಲಿಕ್ಕೆ ಅಂತೇಳಿ ಅವರು ಸುಯಿಸೈಡ್ ಮಾಡ್ಕೊಂಡ್ರು. ಅವ್ರು ಯಾರ ಹೆಸರುಗಳನ್ನು ಬರೆದಿಟ್ರೋ ಅವ್ರ ಹೆಸರು ಯಾವ ವರದಿಯಲ್ಲೂ ಬರಲಿಲ್ಲ. ಅದು ದೇವರ ಕೆಲಸನ? ಅಥವಾ ಈಗ ನಿನ್ನೆ ನಾವು ಪ್ರಶ್ನೆ ಮಾಡಿದಾಗ ಹೆಣ್ಣುಮಗಳು ಒಂದು ಅಧಿಕಾರಿಗೆ ಈ ರೀತಿ ಥ್ರೆಟ್ ಮಾಡಿದ್ದಾರೆ ಶಾಸಕರ ಮಗ ಅಂತ ಹೇಳಿದ್ರಿ. ನಿನ್ನೆ ನೀವು 3 ಜನರನ್ನ ಅರೆಸ್ಟ್ ಮಾಡಿದ್ದೀರಿ ಅಂತ ಇವತ್ತು ಪತ್ರಿಕೆಗಳಲ್ಲಿದೆ. ಆದರೆ ನಾವು ಯಾರು ಬೈದ್ರೋ, ಯಾರು ಥ್ರೆಟ್ ಮಾಡಿದ್ರೋ ಅವರನ್ನು ಬಿಟ್ಟು ಶಾಸಕರ ಮಗನನ್ನ ಇನ್ನು 3 ನೀವು ಅರೆಸ್ಟ್ ಮಾಡಿದ್ದೀರಿ. ನೀವು ಯಾರು ಕಲ್ಪ್ರಿಟ್ ಇದ್ದಾರೆ, ಯಾರು ಈ ರೀತಿ ಬೈದಿದ್ದಾರೆ ಅವ್ರನ್ನ ರಕ್ಷಣೆ ಮಾಡೋದಕ್ಕಾಗಿ ಅಂದ್ರೆ ಹೇಗ್ ಮಾಡಿದ್ದೀರಿ ಅಂದ್ರೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ದೀರಿ. ನೀವು ಬೇರೆಯವ್ರನ್ನ ಅರೆಸ್ಟ್ ಮಾಡಿದ್ದೀರಿ, ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಇದು ನಮ್ಮ ಪ್ರಶ್ನೆ. ಈಗಾಗಲೇ KG ಹಳ್ಳಿದು ಕತೆ ನೋಡಿದ್ವಿ ನಾವು, ನೀವು ಯಾವ ರೀತಿ ನಡ್ಕೊಂಡಿದ್ರಿ ಅಂತ. ಗಾಡಿಗಳನ್ನು ಸುಟ್ಟವರು, ಪೊಲೀಸರ ಮೇಲೆ ದೌರ್ಜನ್ಯ ಮಾಡಿದವರು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವ್ರನ್ನ ಬಿಡುಗಡೆ ಮಾಡೋ ಕೆಲಸ ಮಾಡಿದ್ರಿ. ಹುಬ್ಬಳ್ಳಿಯಲ್ಲಿ ಇದೇ ರೀತಿ ನೀವು ಅವ್ರ ಕೇಸ್ಗಳನ್ನೆಲ್ಲ ವಾಪಸ್ ತಗೊಂಡ್ರಿ. ಪೊಲೀಸರಿಗೆ ಯಾರು ಕಲ್ಲು ತೂರಿದ್ರೋ, ಪೆಟ್ಟು ಮಾಡಿದ್ರೋ ಅವ್ರಿಗೆ. ಈಗಲೂ ನಿನ್ನೆ ಕೂಡ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಅದೇ ಘಟನೆ. ಇನ್ನೂ ಪೊಲೀಸ್ನವರು ಆಸ್ಪತ್ರೆಗಳಲ್ಲಿದ್ದಾರೆ, ಒಬ್ಬರನ್ನು ನೀವು ಅರೆಸ್ಟ್ ಮಾಡಿಲ್ಲ. ಆದರೆ ನಿಮ್ಗೆ ಎಷ್ಟು ನೋವಾಗಿದೆ ಪಾಪ. ಪೊಲೀಸರು ಆಸ್ಪತ್ರೆಗಳಿದ್ರೆ ನಿಮ್ಗೆ ನೋವಾಗಲಿಲ್ಲ, ಆದರೆ ಕಲ್ಲು ತೂರಿದವರ ಪರವಾಗಿ ನಿಂತಿದ್ದೀರಲ್ಲ ನೀವು. ಇನ್ನೊಬ್ರು ಯಾರೋ ಅವರೇನು ಹಾಸ್ಪಿಟ್ಲಿಂದ ಬಂದಿದ್ರೋ ಏನೋ ಗೊತ್ತಿಲ್ಲ ನನಗೆ, ನಿಮ್ಮಾನ್ಸ್ ಹಾಸ್ಪಿಟ್ಲಿಂದ. ಪಾಪ RSSನವರು 400 ಜನ ಮುಸ್ಲಿಂ ವೇಷ ಧರಿಸಿ ಬಂದಿದ್ರಂತೆ.
400 ಜನ ಬಂದಿದ್ರಂತೆ. ಇವರು ಎಲ್ಲಿ ಅವರು ಈ ವೇಷ ಬದಲಿಸಿದ್ದನ್ನು ನೋಡಿರಬೇಕಾಗಿತ್ತು. ಅವರು ಎದು ಹೇಳಬೇಕಾಗಿತ್ತು. ಮಾತಿಗೂ ಸುಳ್ಳು ಹೇಳಿದರೆ ನಾವು ಜೈಲಿಗೆ ಕಳಿಸ್ತೀವಿ ಅನ್ನೋ ಕೆಲವರು ಇದ್ದಾರೆ ಈ ಸರ್ಕಾರದಲ್ಲಿ. ಮಾತೆತ್ತಿರೋ ಸಾಕು. ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಬಂದರೆ ನಮ್ಮ ಹೆಣ್ಣು ಮಕ್ಕಳು ಅಂತ ನೋಡಿದ್ರೆ ರಾತ್ರಿ ಹೋಗಿ ಅರೆಸ್ಟ್ ಮಾಡ್ತಾರೆ. ಇಂಥ ಸುಳ್ಳು ಹೇಳ್ತಕ್ಕಂಥ ಕೀಚಕನನ್ನು ನೀವು ಇಟ್ಕೊಂಡು ಪಕ್ಕದಲ್ಲಿ ಈ ರೀತಿ ಮಾಡಿದ್ರೆ ಅವ್ರನ್ನ. ಇವತ್ತು ಪೊಲೀಸ್ ರಿಪೋರ್ಟ್ ಇದೆ, 60 ಜನ ನಮಗೆ ಈಗಾಗಲೇ ಯಾರು ಅಂತೇಳಿ ಅವರನ್ನು ಪೊಲೀಸ್ನವರು ಗುರುತಿಸಿದ್ದಾರೆ. ಈ 60 ಜನರು ಅವರ ಟೆಲಿಫೋನ್, ಈ ಮೊಬೈಲ್ ಫೋನ್ಗಳನ್ನು ಮನೆಯಲ್ಲೇ ಇಟ್ಬಿಟ್ಟು ಪರಾರಿ ಆಗಿಬಿಟ್ಟಿದ್ದಾರಂತೆ. ಇವತ್ತಿರ್ತಕ್ಕಂಥ ವರದಿ. ಇದರಲ್ಲಿ RSSನವರು ಎಷ್ಟು ಜನ, ಕಾಂಗ್ರೆಸ್ ಹೇಳಬೇಕು, BJPಯವರು ಎಷ್ಟು ಜನ, ಇವರು ಹೇಳಬೇಕು. ಹೇಳಲಿಲ್ಲ ಅಂತಂದರೆ ನೀವು ಎಂಥ ನೀಚತನವನ್ನು ಮಾಡ್ತಾ ಇದ್ದೀರಿ. ಈ ಕೀಚಕ ಕೃತ್ಯಕ್ಕೆ ನಾವೇನು ಹೇಳಬೇಕು? ಇದಕ್ಕೆ ಅವರು ಉತ್ತರ ಕೊಡಬೇಕಾಗತ್ತೆ. ಮತ್ತೆ ಈ ರೀತಿ ಸುಳ್ಳುಗಳನ್ನು ಹಬ್ಬಿಸಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಒಳ್ಳೆ ಅಧಿಕಾರಿಗಳನ್ನು ನೀವು ಕೆಟ್ಟದಾಗಿ ನಡೆಸ್ಕೊಳ್ತಕ್ಕಂಥ ಇದು ಸರಿಯಲ್ಲ. ಪೊಲೀಸರಿಗೆ ನೀವು ಧೈರ್ಯ ತುಂಬಬೇಕು. ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ಅಂತ ಹೇಳಬೇಕು. ಆದರೆ ಪೊಲೀಸ್ನವ್ರದ್ದೇ ತಪ್ಪು. ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಪೊಲೀಸ್ನವ್ರನ್ನ ಯಾಕೆ ಇಟ್ಟಿದ್ದೀರಿ? ಯಾರು ಕಲ್ಲು ತೂರಿದ್ರೋ ಅವ್ರಿಗೆ ಕೊಡಿ ಆ ಪೊಲೀಸ್ ಸ್ಟೇಷನ್ನ, ಅವ್ರಿಗೆ ಬಿಟ್ಬಿಡಿ ಆ ಸ್ಟೇಷನ್ನು. ನೆನ್ನೆ ಹೇಳಿದ್ದಾರೆ 100ಕ್ಕೆ 100ರಷ್ಟು ಮುಸ್ಲಿಮ್ ಇರೋ ಜಾಗದಲ್ಲಿ ನೀವು ಮತ್ತೆ ಅವ್ರನ್ನ ಯಾಕೆ ತಂದು ಅಲ್ಲಿಟ್ಕೊಂಡ್ರಿ ಅಂತ. 100ಕ್ಕೆ 100ರಷ್ಟು ಮುಸ್ಲಿಮ್ರೇ ಇರೋ ಜಾಗ ಆದರೆ ಇದೇನು ಪಾಕಿಸ್ತಾನ ಅನ್ಕೊಂಡ್ರಾ ನೀವು? ನೀವು ಯಾಕೆ ಅವ್ರಿಗೆ ಕೊಟ್ಬಿಡಿ. ಹಾಗಾದರೆ ಯಾರು ನೆನ್ನೆ ಕಲ್ಲು ತೂರಿದಾರೋ ಅವ್ರನ್ನೆಲ್ಲ ಹಿಡಿದು ಸನ್ಮಾನ ಮಾಡಿ ಅವ್ರಿಗೆ ಕೊಟ್ಬಿಡಿ. ಅದು ನಮ್ಮ ಪೊಲೀಸ್ನವರು ಅಲ್ಲಿ ಹೋಗೋದು ಬೇಡ. ಯಾಕೆ ಒದೆಗಳು ತಿನ್ಬೇಕು ಅವರು? ಇಂಥ ನೀಚ ಬುದ್ಧಿಯನ್ನು ಈ ಸರ್ಕಾರ ಬಿಡಬೇಕು. ದೇವರ ಕೆಲಸ ಮಾಡಿ ದೆವ್ವಗಳ ಕೆಲಸ ಮಾಡಬೇಡಿ ಅನ್ನೋದನ್ನು ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.